ಸಿ ಶಾರ್ಪ್ ಕಲಿಬೇಕಂತ ಇದ್ದೀರಾ? ಯೂಟ್ಯೂಬಲ್ಲಿ ಸಿ ಶಾರ್ಪ್ ಕನ್ನಡ ಅಂತ ಸರ್ಚ್ ಮಾಡಿದಾಗ ಯಾವುದೋ ಒಳ್ಳೆ ವಿಡಿಯೋ ಸಿಗ್ತಾ ಇಲ್ವಾ? ಡೋಂಟ್ ವರಿ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂತಲೇ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ. ಕಂಪ್ಲೀಟಾಗಿ ಬೇಸಿಕ್ಕಿಂದ ಕಲಿಯೋಣ. ನನ್ನ ಹೆಸರು ಸಂಪತ್. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದು ವರ್ಕ್ ಫ್ರಮ್ ಹೋಮ್. ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು ಪ್ರೋಗ್ರಾಮಿಂಗ್ ಜರ್ನಿ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ, ಅಥವಾ ನಿಮ್ಮ ಕೋಡಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕಂತ ಇದ್ದೀರಾ. ಸೊ ಡೋಂಟ್ ವರಿ, ನೀವು ರೈಟ್ ಪ್ಲೇಸ್ ಇದ್ದೀರಾ. ಈ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಆ್ಯಂಡ್ ಪವರ್ಫುಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ಸೊ ವಾಟ್ ಈಸ್ ಸಿ ಶಾರ್ಪ್? ಸಿ ಶಾರ್ಪ್ is a modern object-oriented programming language developed by Microsoft. ಇದು ಸಿಂಪಲ್, ಪವರ್ಫುಲ್ ಮತ್ತು ಎಫಿಷಿಯೆಂಟ್ ಆಗಿರಲಿ ಅಂತ ಡಿಸೈನ್ ಮಾಡಿರೋದು, ಮತ್ತು ಎಲ್ಲ ಥರ ಅಪ್ಲಿಕೇಶನ್ ಬಿಲ್ಡ್ ಮಾಡೋದಕ್ಕೆ ತುಂಬ ಗ್ರೇಟ್ ಚಾಯ್ಸ್. ಈ ಸಿ ಶಾರ್ಪ್ ಲ್ಯಾಂಗ್ವೇಜ್ನ ಜಾವಾ ಮತ್ತು C++ ಲ್ಯಾಂಗ್ವೇಜ್ನ ಇನ್ಸ್ಪೈರ್ ಆಗಿ ತೊಗೊಂಡ್ಬಿಟ್ಟು ಡೆವಲಪ್ ಮಾಡಿರೋದು. ಮತ್ತು ನಿಮಗೆ ಜಾವಾ ಅಥವಾ C++ ಏನಾದರೂ ಗೊತ್ತಿದ್ರೆ ಸಿ ಶಾರ್ಪ್ ಕಲಿಯೋದು ತುಂಬ ಈಸಿ. ಇವಾಗ ಸಿ ಶಾರ್ಪ್ನ ಬರ್ತ್ ಮತ್ತು ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಸಿ ಶಾರ್ಪ್ನ ಕ್ರಿಯೇಟ್ ಮಾಡಿದ್ದು ಆಂಡ್ರಸ್ ಐಸನ್ಬರ್ಗ್, ಒಬ್ಬ ಡ್ಯಾನಿಷ್ ಸಾಫ್ಟ್ವೇರ್ ಇಂಜಿನಿಯರ್. ಅದು 1998 ಅದಾದಮೇಲೆ ಮೈಕ್ರೋಸಾಫ್ಟ್ ಅವರು 2000 ಅದನ್ನು ರಿಲೀಸ್ ಮಾಡ್ತಾರೆ. ಫನ್ ಫ್ಯಾಕ್ಟ್ ಏನಂದರೆ, ಸಿ ಶಾರ್ಪ್ ಇನಿಷಿಯಲಿ ಕಾಲ್ಡ್ C++++, ಅಂದರೆ ಇದು C++ನ ಇಂಪ್ರೂವ್ಡ್ ವರ್ಷನ್ ಆಗಿತ್ತು. ಸೊ ಅದರಿಂದ ಮೊದಲು ಈ ಥರ ಕರೀತಾ ಇದ್ರು. ಸೊ ಇವತ್ತಿಗೆ ಕೂಡ ಸಿ ಶಾರ್ಪ್ ಅನ್ನೋದು ತುಂಬಾ ವೈಡ್ಲಿ ಯೂಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಆ್ಯಸ್ ಆಫ್ ನೌ ಸಿ ಶಾರ್ಪ್ 13 ಇಸ್ ದ ಲೇಟೆಸ್ಟ್ ವರ್ಷನ್. ಮೈಕ್ರೋಸಾಫ್ಟ್ ಅವರು ಇಯರ್ಲಿ ನ್ಯೂ ವರ್ಷನ್ನ ರಿಲೀಸ್ ಮಾಡ್ತಾ ಇರ್ತಾರೆ ವಿತ್ ಸಮ್ ಇಂಪ್ರೂವ್ಮೆಂಟ್ಸ್. ನೀವು ಸಿ ಶಾರ್ಪ್ ಬಗ್ಗೆ ಕೇಳಿದರೆ .NET ಬಗ್ಗೆನೂ ಕೇಳಿರ್ತೀರ, ಬಟ್ ಎಕ್ಸಾಕ್ಟ್ಲಿ .NET ಅಂದರೆ ಏನು? ಸೊ .NET ಅನ್ನೋದು ಒಂದು ಫ್ರೇಮ್ವರ್ಕ್. ಅದು ನಮಗೆ ಅಪ್ಲಿಕೇಶನ್ ಬಿಲ್ಡ್ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ಟೂಲ್ಸ್ ಮತ್ತು ಲೈಬ್ರರೀಸ್ನ ಪ್ರೊವೈಡ್ ಮಾಡುತ್ತೆ, ಸ್ಪೆಸಿಫಿಕಲಿ ಫಾರ್ ಸಿ ಶಾರ್ಪ್ ಆ್ಯಂಡ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ F# ಮತ್ತು VB.NET ಆ್ಯಂಡ್ C++. ಇವಾಗ ಎವಲ್ಯೂಷನ್ ಆಫ್ .NET ಬಗ್ಗೆ ಮಾತಾಡೋಣ. ಮೈಕ್ರೋಸಾಫ್ಟ್ ಅವರು ಫಸ್ಟ್ ರಿಲೀಸ್ ಮಾಡಿದ್ದು .NET ಫ್ರೇಮ್ವರ್ಕ್. ಇದೇ ಒರಿಜಿನಲ್ ವರ್ಷನ್. ಬಟ್ ಇಲ್ಲೇನಾಗ್ತಾ ಇತ್ತು ಅಂದರೆ, ನಿಮ್ಮ ಅಪ್ಲಿಕೇಶನ್ ಜಸ್ಟ್ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಮಾತ್ರ ರನ್ ಆಗ್ತಾ ಇತ್ತು. ಸೊ ಅದಕ್ಕೇನು ಮಾಡ್ತಾರೆ, 2014 .NET ಕೋರ್ ಅನ್ನೋ ವರ್ಷನ್ನ ರಿಲೀಸ್ ಮಾಡ್ತಾರೆ. ಇದು ಬಂದುಬಿಟ್ಟು ಕ್ರಾಸ್ ಪ್ಲ್ಯಾಟ್ಫಾರ್ಮ್ ವರ್ಷನ್ ಆಗಿರುತ್ತೆ. ಕ್ರಾಸ್ ಪ್ಲ್ಯಾಟ್ಫಾರ್ಮ್ ವರ್ಷನ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಮಲ್ಟಿಪಲ್ ಆಪ್ರೇಟಿಂಗ್ ಸಿಸ್ಟಮ್ನ ಸಪೋರ್ಟ್ ಮಾಡುತ್ತೆ, ಲೈಕ್ MacOS, ಲಿನಕ್ಸ್, ವಿಂಡೋಸ್. ಆ್ಯಂಡ್ ಆ್ಯಸ್ ಆಫ್ ನೌ .NETನ ಲೇಟೆಸ್ಟ್ ವರ್ಷನ್ ಬಂದುಬಿಟ್ಟು .NET 9. ಇದು ಕೂಡ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಸಪೋರ್ಟ್ ಮಾಡುತ್ತೆ. ಸೊ ಇವಾಗ ನಿಮಗೆ ಸಿ ಶಾರ್ಪ್ ಮತ್ತು .NET ಫ್ರೇಮ್ವರ್ಕ್ ಬಗ್ಗೆ ಬೇಸಿಕ್ ಗೊತ್ತಾಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಸಿ ಶಾರ್ಪ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ಟೈಪ್ ಆ್ಯಪ್ಸ್ನ ಬಿಲ್ಡ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ನೀವು ವೆಬ್ ಆ್ಯಪ್ಸ್ನ ಡೆವಲಪ್ ಮಾಡ್ಬೋದು ಯೂಸಿಂಗ್ ASP.NET ಕೋರ್, ಆ್ಯಂಡ್ ಇವನ್ ಮೊಬೈಲ್ ಆ್ಯಪ್ಸ್ ಕೂಡ ಬಿಲ್ಡ್ ಮಾಡ್ಬೋದು ಯೂಸಿಂಗ್ Xamarin ಆರ್ ಮಲ್ಟಿ ಪ್ಲ್ಯಾಟ್ಫಾರ್ಮ್ ಆ್ಯಪ್ UI ಫಾರ್ ಆಂಡ್ರಾಯ್ಡ್ ಆ್ಯಂಡ್ iOS. ಆ್ಯಂಡ್ ಡೆಸ್ಕ್ಟಾಪ್ ಆ್ಯಪ್ಸ್ ಕೂಡ ಬಿಲ್ಡ್ ಮಾಡ್ಬೋದು, ಆ್ಯಂಡ್ ಇವನ್ ಗೇಮ್ಸ್ ಯೂಸಿಂಗ್ ಯೂನಿಟಿ ಇಂಜಿನ್. ಲೂಡೋ ಗೇಮ್ನ ಯೂನಿಟಿ ಇಂಜಿನ್ ಯೂಸ್ ಮಾಡ್ಕೊಂಡು ಡೆವಲಪ್ ಮಾಡಿರೋದು. ಆ್ಯಂಡ್ ಯು ಕ್ಯಾನ್ ಬಿಲ್ಡ್ ವೆಬ್ ಸರ್ವಿಸಸ್, APIs, ಆ್ಯಂಡ್ ಇವನ್ ಡೇಟಾಬೇಸ್ ಅಪ್ಲಿಕೇಶನ್ ಆಲ್ಸೋ ಯೂಸಿಂಗ್ ADO.NET ಆ್ಯಂಡ್ ಎಂಟಿಟಿ ಫ್ರೇಮ್ವರ್ಕ್. ಸೊ ನೆಕ್ಸ್ಟ್ ಇವಾಗ ಸಿ ಶಾರ್ಪ್ ಯಾಕೆ ಸೊ ಪಾಪ್ಯುಲರ್ ಅಂತ ನೋಡೋಣ. ಸಿ ಶಾರ್ಪ್ನ ಆಲ್ಮೋಸ್ಟ್ ಆಲ್ ಇಂಡಿಯನ್ MNCs ಕಂಪ್ನೀಸಲ್ಲಿ ಯೂಸ್ ಮಾಡ್ತಾರೆ, ಲೈಕ್ ಇನ್ಫೋಸಿಸ್, ವಿಪ್ರೋ, TCS, ಆ್ಯಂಡ್ ಇವನ್ ಅದರ್ MNCs ಲೈಕ್ ಎಂಟಿಟಿ ಡೇಟಾ, IBM, Accenture. ಯಾವುದೇ ಲೈಕ್ ಎಂಟರ್ಪ್ರೈಸ್ ಲೆವೆಲ್ ಅಪ್ಲಿಕೇಶನ್ ಆಗಿರಲಿ, ಫೈನಾನ್ಷಿಯಲ್ ಸಿಸ್ಟಮ್ಸ್ ಅಥವಾ ಹೆಲ್ತ್ ಕೇರ್ ಪ್ಲ್ಯಾಟ್ಫಾರ್ಮ್ಸ್, ಎಲ್ಲದರಲ್ಲೂ .NET ಅಥವಾ ಸಿ ಶಾರ್ಪ್ನ ಯೂಸ್ ಮಾಡ್ತಾ ಇರ್ತಾರೆ. ಕೀ ಫೀಚರ್ಸ್ ಆಫ್ ಸಿ ಶಾರ್ಪ್ ಅಂದರೆ ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೀವು ಕೋಡ್ ಬರೀಬೇಕಾದ್ರೆ ಕ್ಲಾಸಸ್, ಆಬ್ಜೆಕ್ಟ್ಸ್ ಮತ್ತು ಎಲ್ಲ ಥರದ ಹೂಪ್ಸ್ ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೋಬೋದು.
ಮತ್ತು ಸಿ ಶಾರ್ಪಲ್ಲಿ ಗಾರ್ಬೇಜ್ ಕಲೆಕ್ಷನ್ ಕೂಡ ಇದೆ. ಅಂದರೆ ಮ್ಯಾನ್ಯಲ್ ಆಗಿ ಮೆಮೊರಿನ ಮ್ಯಾನೇಜ್ ಮಾಡೋ ಅವಶ್ಯಕತೆ ಇರಲ್ಲ, ಲೈಕ್ C++. ಸೊ ಗಾರ್ಬೇಜ್ ಕಲೆಕ್ಷನ್ನೇ ನಮ್ಮ ಮೆಮೊರಿ ಮ್ಯಾನೇಜ್ ಮಾಡುತ್ತೆ. ಆ್ಯಂಡ್ ಇಟ್ ಆಲ್ಸೋ ಆ್ಯಸ್ ಲಿಂಕ್ ಕ್ಯೂ, ಲ್ಯಾಂಗ್ವೇಜ್ ಇಂಟಿಗ್ರೇಟೆಡ್ ಕ್ವೆರಿ. ನೀವೇನಾದರೂ ಕಲೆಕ್ಷನ್ಸ್ ಮತ್ತು ಡೇಟಾಬೇಸ್ ಜೊತೆ ವರ್ಕ್ ಮಾಡಬೇಕಿದ್ರೆ ಡೈರೆಕ್ಟ್ ಕೋಡಲ್ಲಿ ನಾವು ಲಿಂಕ್ ಕ್ಯೂ ಕ್ವೆರೀಸ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ ಆಲ್ಸೋ ಆ್ಯಸ್ ಅಸಿಂಕ್ ಆ್ಯಂಡ್ ಅವೇಟ್ ಫಾರ್ ಅಸಿಂಕ್ರೋನಸ್ ಪ್ರೋಗ್ರಾಮಿಂಗ್. ಇವಾಗ CLR ಮತ್ತು JIT ಬಗ್ಗೆ ತಿಳ್ಕೊಳ್ಳೋಣ. ಸೊ CLR ಫುಲ್ ಫಾರ್ಮ್ ಏನಂದರೆ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್. ಇದು .NET ಫ್ರೇಮ್ವರ್ಕಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ CLR ನಮ್ಮ ಕೋಡ್ ಎಕ್ಸಿಕ್ಯೂಟ್ ಆಗೋದನ್ನ ಮತ್ತು ಮೆಮೊರಿ ಮ್ಯಾನೇಜ್ಮೆಂಟ್ನ ಮ್ಯಾನೇಜ್ ಮಾಡುತ್ತೆ. ಸೊ ಓವರಾಲ್ ಆಗಿ ನಮ್ಮ ಅಪ್ಲಿಕೇಶನ್ ಸ್ಮೂತಾಗಿ ರನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು JIT ಫುಲ್ ಫಾರ್ಮ್ ಏನಂದರೆ ಜಸ್ಟ್ ಇನ್ ಟೈಮ್ ಕಂಪೈಲೇಷನ್ ಅಂತ. ನೀವು ಬರೆಯೋ C# ಕೋಡ್ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಏನಂದರೆ ನೀವು ನಿಮ್ಮ ಅಪ್ಲಿಕೇಶನ್ನ ರನ್ ಮಾಡಿದಾಗ JIT ಕಂಪೈಲರ್ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ನ ಮಷಿನ್ ಕೋಡ್ ಅಂದರೆ ಮಷಿನ್ ಅಂಡರ್ಸ್ಟ್ಯಾಂಡಬಲ್ ಕೋಡ್ಗೆ ಕನ್ವರ್ಟ್ ಮಾಡುತ್ತೆ. ಅದರಲ್ಲೂ ಫುಲ್ ಕೋಡ್ನ ಕನ್ವರ್ಟ್ ಮಾಡಲ್ಲ. ಅಟ್ ದ ಮೂಮೆಂಟ್ ನಮಗೆ ಎಷ್ಟು ಕೋಡ್ ಬೇಕಾಗಿರುತ್ತೋ ಅಷ್ಟನ್ನೇ ಕನ್ವರ್ಟ್ ಮಾಡುತ್ತೆ. ಸೊ ಇದರಿಂದ ನಮ್ಮ ಅಪ್ಲಿಕೇಶನ್ ಫಾಸ್ಟಾಗಿ ರನ್ ಆಗುತ್ತೆ. ಇವಾಗ ನಿಮಗೆ C# ಗೊತ್ತಿದ್ರೆ ಯಾವ್ಯಾವ ಜಾಬ್ ಪ್ರೊಫೈಲ್ಗೆ ಅಪ್ಲೈ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ನೀವು ಬ್ಯಾಕ್ ಎಂಡ್ ಡೆವಲಪರ್ ಪೊಸಿಷನ್ಗೆ ಅಪ್ಲೈ ಮಾಡ್ಬೋದು. ನಿಮಗೆ ASP.NET ಕೋರ್ ಗೊತ್ತಿದ್ದರೆ ವೆಬ್ ಡೆವಲಪರ್ ಪೊಸಿಷನ್ಗೆ ಅಪ್ಲೈ ಮಾಡ್ಬೋದು. ಅಥವಾ Xamarin ಅಥವಾ MAUI ಗೊತ್ತಿದ್ದರೆ ಮೊಬೈಲ್ ಡೆವಲಪರ್ಗೆ ಅಪ್ಲೈ ಮಾಡ್ಬೋದು. ಇವನ್ ನಿಮಗೆ ಯೂನಿಟಿ ಅನ್ನೋದು ಗೊತ್ತಿದ್ದರೆ ಗೇಮ್ ಡೆವಲಪರ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಅಟ್ ಲಾಸ್ಟ್ ಫುಲ್ ಸ್ಟ್ಯಾಕ್ ಡೆವಲಪರ್ ಪೊಸಿಷನ್ ಕೂಡ ಅಪ್ಲೈ ಮಾಡ್ಬೋದು. ಈ ವಿಡಿಯೋದು ಕೀ ಟೇಕ್ಅವೇಸ್ ಏನಂದರೆ C# ಅನ್ನೋದು ಪವರ್ಫುಲ್ ವರ್ಸಟೈಲ್ ಲ್ಯಾಂಗ್ವೇಜ್ ಮತ್ತು ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. .NET ಎಕೋಸಿಸ್ಟಮ್ ನಮಗೆ ಅಪ್ಲಿಕೇಶನ್ ಬಿಲ್ಡ್ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ಟೂಲ್ಸ್ನೂ ಪ್ರೊವೈಡ್ ಮಾಡುತ್ತೆ. C# ಆಲ್ಮೋಸ್ಟ್ ಎಲ್ಲ MNC ಕಂಪ್ನೀಸಲ್ಲೂ ಯೂಸ್ ಮಾಡ್ತಾರೆ. C# ಮತ್ತು .NET ಪ್ರತಿ ವರ್ಷವೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ವಿತ್ ನ್ಯೂ ವರ್ಷನ್ಸ್. C# ಲ್ಯಾಂಗ್ವೇಜ್ ಬಿಗಿನರ್ಸ್ ಮತ್ತು ಅಡ್ವಾನ್ಸ್ ಡೆವಲಪರ್ಸ್ಗೆ ಪರ್ಫೆಕ್ಟ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದು ಜಸ್ಟ್ ಇಂಟ್ರೊಡಕ್ಷನ್. ನೆಕ್ಸ್ಟ್ ವಿಡಿಯೋಲಿ ನಾವು ಕೋಡ್ ಮಾಡೋಕ್ಕೆ ಬೇಕಾಗಿರೋ IDEನ ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಫಸ್ಟ್ ಪ್ರೋಗ್ರಾಮ್ ಇನ್ C# ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ. ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಟರ್ನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್. ಟೇಕ್ ಕೇರ್.